ಹಾಯ್ ಹಲೋ ನಮಸ್ಕಾರ. ಮುದ್ದು ಸೊಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳೋಣ. ಫಸ್ಟ್ ಸೀನ್ನಲ್ಲಿ ಅಣ್ಣ ಚಿಕ್ಕಪ್ಪ ಫೋನ್ ಮಾಡಿದ್ರು, ಎಲ್ಲ ವ್ಯವಸ್ಥೆ ಆಗದಂತೆ ಅಂತ ಹೇಳ್ತಾನೆ ನರಸಿಂಹಂಗೆ. ಧಾರಾಳವಾಗಿ ತಗೊಬನ್ನಿ, ಮುಂದಿನ ಕಾರ್ಯನ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿದ್ರು. ಆಗ ಅಜ್ಜಮ್ಮ ಏನೋ ಪಿಸ್ಕೊಡ್ತಾವ್ರೆ ಅಂತ ತನ್ನಲ್ಲಿ ತಾನೇ ಮಾತಾಡ್ಕೊಳ್ತಾರೆ. ಆಗ ನರಸಿಂಹ ಆಯ್ತು ಗೋವಿಂದ, ಅದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಬಿಡು ಅಂತ ದುಃಖದಿಂದ ಹೇಳ್ತಾನೆ. ಆವಾಗ ಅಜ್ಜಮ್ಮ ಇದೇನಪ್ಪ ಈಗಲೇ ಒಪ್ಪ ಮಾಡಕ್ಕೆ ನೋಡ್ತಾವ್ರೆ, ಇನ್ನ ತಡ ಮಾಡಿದ್ರೆ ಎಡವಟ್ಟಾಗೋಯ್ತದೆ ಅಂತವ ಕ್ವಾಟ್ಲೆಗೊಂದು ಗುದ್ದುತ್ತಾಳೆ. ಆಗ ಕ್ವಾಟ್ಲೆ ಅಳ್ತಾ, ಅಜ್ಜಮ್ಮ ನಿನ್ನ ನೋಡ್ದಲೆ ನಂಗೆ ಇರಕ್ಕೆ ಆಗ್ತಾ ಇಲ್ಲ ಅಜ್ಜಮ್ಮ, ಹೂ ಬೇರೆ ಭಾರ ಆಗಿರ್ಬೇಕು, ಇರು ತೆಗಿತೀನಿ ಅಂತ ಹೇಳ್ಬಿಟ್ಟು ಟವಲ್ನ ಮರೆ ಮಾಡ್ಕೊಂಡು ಅಜ್ಜಮ್ಮ ಏನು ಅಜ್ಜಮ್ಮ ಅಂತೇಳಿ ಕೇಳ್ತಾನೆ. ಅಯ್ಯೋ ಪಾಪಿದೆ, ನನ್ನ ಹೆಣ ಎತ್ತಕ್ಕೆ ಮುಂಚೆ ಏನಾದರೂ ಕೊನೆ ಆಸೆ ಬರ್ದಿಟ್ಟವ್ರ ಅಂತ ಹೇಳಿ ಕೊನೆ ಆಸೆನ ಈಡೇರಿಸ್ಬೇಕು ಅಂತ ಹೇಳಲಾ ತರಲೆ ನನ್ನ ಮಗನೇ ಅಂತ ಹೇಳಿದಾಗ ಅವನು ಅಯ್ಯೋ ಅಜ್ಜಮ್ಮ, ನೀನು ಕೊಡ್ತಾ ಇರೋ ಕ್ವಾಟ್ಲೆಗೆ ನೀನು ನಾಟಕ ಮಾಡ್ತಿದ್ಯಾ ಅನ್ನೋದೇ ಮರ್ತೋಗದೆ, ಸರಿ ಇರು ಈ ನಾಟಕಕ್ಕೊಂದು ತೆರೆ ಹೇಳ್ತೀನಿ ಅಂತ ಹೇಳಿದಾಗ ಅಷ್ಟು ಮಾಡು ಅಂತ ಹೇಳ್ಬಿಟ್ಟು ಕಪಾಳಕ್ಕೊಂದು ಹೊಡಿತಾಳೆ. ಆಗ ಕ್ವಾಟ್ಲೆ ಮಾವಯ್ಯ ಇವರೆಲ್ಲರ ಕೊನೆ ಆಸೆನೂ ಈಡೇರ್ದಂಗೆ ಅಜ್ಜಮ್ಮ ತನ್ನ ಕೊನೆ ಆಸೆನೂ ಕೂಡ ಏನಾದರೂ ಬರ್ದಿಟ್ಟಿರ್ಬೇಕು ಅನ್ಸುತ್ತೆ, ಒಂದ್ಸಲ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾನೆ. ಹೇಯ್ ಅದೆಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತದ ಬಿಡ್ಲಾ ಅಂತ ಹೇಳ್ತಾನೆ. ಆಗ ಅಲ್ಲ ಮಾವಯ್ಯ, ಅಜ್ಜಮ್ಮ ನನ್ನ ಹೆಣ ಎತ್ತಕ್ಕೂ ಮುಂಚೆ ನನ್ನ ಕೊನೆ ಆಸೆ ನಮ್ಮ ಪೂರ್ತಿ ಮಾಡಿ ಅಂತೇಳಿ ಬರ್ದಿದ್ರೆ ಅದನ್ನ ನೆರವೇರ್ಸೋದು ನಮ್ಮ ಕರ್ತವ್ಯ ಅಲ್ವೇ ಮಾವಯ್ಯ, ಆಮೇಲೆ ನೋಡಿ ತಿರ್ಗಾ ಗುಂಡಿ ತೆಗೆದು ಎಣ್ಣೆನ ತಂದು ಇಲ್ಲಿ ಮಡಗಿ ಮಾಡೋಕ್ಕಾಗದ ಹೇಳು ಅಂತ ಹೇಳ್ತಾನೆ. ಆವಾಗ ನರಸಿಂಹನ ಹೆಂಡತಿ ಬಂದು ಹೌದು ರೀ, ಅಜ್ಜಮ್ಮ ತನ್ನ ಕೊನೆ ಆಸೆನ ಬರ್ದ್ಬಿಟ್ಟು ಪೆಟ್ಕೆನಲ್ಲಿ ಮಡಗಿರ್ತೀನಿ ಅಂತ ಅವತ್ತು ಹೇಳಿದ್ರು, ನೆನ್ಪದೆ ಅಲ್ವೇ ಅಂತ ಹೇಳ್ತಾಳೆ. ಆಗ ನರಸಿಂಹ ಯೋಚನೆ ಮಾಡಿ ಸರಿ ಆಯಿತು, ಅವ್ವ ಏನಾದರೂ ಕೊನೆ ಆಸೆ ಬರ್ದು ಮಡಗಿದ್ರೆ ಅದನ್ನ ನೀವೆಲ್ಲ ತಗೊಂಡು ಬಂದ್ಬಿಡಿ ಹೋಗಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಕೂಡ ಎದ್ದು ಹೋಗ್ತಾರೆ. ಆಗ ಅಜ್ಜಮ್ಮ ಅಯ್ಯೋ ನಿಮ್ಮ ಆಸ್ತಿ ಒಡವೆ ಸಿಗ್ತದೆ ಅಂತ ಎಲ್ಲ ಹೆಂಗೆ ಎದ್ದೋಗ್ತಿದ್ದೀರಾ ನೋಡಿ, ಹೋಗಿ ಹೋಗಿ ಆಮೇಲೆ ಕಾದದೆ ನಿಮಗೆ ಮಾರಿ ಹಬ್ಬ ಅಂತ ಅಂದ್ಕೊಳ್ತಾಳೆ. ಅಷ್ಟರೊಳಗಡೆ ಅಜ್ಜಿ ರೂಮಿಗೆ ಬಂದಂತ ಇವರೆಲ್ಲರೂ ಕೂಡ ಪತ್ರ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ಮ ಅಜ್ಜಮ್ಮ ಬದುಕಿದ್ದಾಗಲೂ ಕುತ್ಕೊಳ್ಳೋಕೆ ಬಿಟ್ಟಿರಲಿಲ್ಲ, ಈಗಲೂ ಸಹ ಕುತ್ಕೊಳ್ಳೋಕೆ ಬಿಡ್ತಾ ಇಲ್ಲ ಅಂತ ಬೈಕೊಳ್ತಾ ಇರ್ತಾರೆ. ಅದರಲ್ಲಿ ಒಬ್ಳು ಚಿತ್ರ ಅದರಲ್ಲಿ ಕೊನೆ ಆಸೆನೇ ಇದ್ದತೋ ಅಥವಾ ನಮ್ಮನ್ನ ಪರೀಕ್ಷೆ ಮಾಡೋ ಪ್ಲಾನೇ ಇದ್ದತೋ ಯಾರಿಗೆ ಗೊತ್ತು ಅಂತ ಹೇಳ್ತಾಳೆ. ಅದ್ ಸರಿ ಪೆಟ್ಟಿಗೆ ಒಳಗೈತೆ ಅಂತ ಅಂದಂಗಿತ್ತಲ್ವೇ, ಹೌದು ಪೆಟ್ಟಿಗೆ ಚೆಕ್ ಮಾಡೋಣ ಬನ್ನಿ ಅಂತ ಹೋಗ್ತಾರೆ. ಪೆಟ್ಟಿಗೆ ಸಿಗುತ್ತೆ, ಹೌದು ಪೆಟ್ಟಿಗೆನೋ ಸಿಕ್ತು, ಇದಕ್ಕೆ ನಮ್ಮವ್ವ ಬೀಗ ಜಡ್ದವಳೆ, ಏನ್ ಮಾಡೋದು ಇವಾಗ ಅಂತ ಕೇಳಿದಾಗ ಮಹೇಶ್ವರಿ ಈಟ್ ವರ್ಷದಿಂದ ಹೇಗೆ ನಮ್ಮ ಆಸೆಗಳಿಗೆ ಬಾಗ್ಲಾಕಿದ್ರೋ ಹಂಗೆಯ ಇದಕ್ಕೂ ಬೀಗ ಜಡ್ದವಳು ಆಟೆಯ, ಬಿಡತ್ತೆ ಹೊಡೆದಾಕುದ್ರ ಆಯ್ತು ಅಂತ ಹೇಳ್ತಾಳೆ. ಆಗ ಅಯ್ಯೋಯ್ಯೋ ಅಂತ ಕೆಲಸ ಮಾಡೋದ್ ಮಾತ್ರ ಬೇಡ, ಆಮೇಲೆ ರಾತ್ರಿ ಕನ್ಸಲ್ ಬಂದು ಏನ್ರೆ ನನ್ ಪೆಟ್ಟಿಗೆ ಬೀಗನೆ ಒಡ್ದಾಕ್ತಿರೇಂದ್ರೆ ಅಂತ ಮೆಟ್ರಿಸ್ಬಿಡ್ತಾಳೆ. 5 ನಿಮಿಷ ತಡ ಆದ್ರೂ ಪರವಾಗಿಲ್ಲ, ಕೀ ಹುಡುಕ್ಬಿಟ್ಟು ಆಮೇಲೆ ತೆಗೆನ ಅಂತ ಹೇಳ್ಬಿಟ್ಟು ಎಲ್ಲರೂ ಕೀ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ನರಸಿಂಹನ್ ಹೆಂಡತಿ ಬಂದು ಈಶ್ವರಿ ಪತ್ರ ಸಿಕ್ತೆ ಅಂತ ಹೇಳಿದಾಗ ಇಲ್ಲ ಅಕ್ಕ, ಪತ್ರ ಇಟ್ಟಿರೋ ಪೆಟ್ಟಿಗೆ ಸಿಕ್ಕದೆ, ಕೀ ಬಂದು ದಿಂಬೊಳಗಡೆ ಇರುತ್ತೆ, ಅದು ಈಶ್ವರಿಗೆ ಸಿಗುತ್ತೆ. ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಕೊಡಿ ಬೀಗ ತೆಗಿವ ಅಂತ ಹೇಳ್ತಾಳೆ. ಆವಾಗ ಕೀ ಕೊಟ್ಟಾಗ ಇವಳು ತೆಗೆದು ನೋಡ್ತಾಳೆ, ಅದರಲ್ಲಿ ದುಡ್ಡು 4 ಬಳೆಗಳು ಎಲ್ಲ ಇರುತ್ತೆ. ಆವಾಗ ಈಶ್ವರಿ ಫಸ್ಟು ದುಡ್ಡು ನೋಡೋದು ಬಿಟ್ಟು ಪತ್ರ ಇದೆಯಾ ನೋಡು ಅಂತ ಹೇಳ್ತಾಳೆ. ಅದರಲ್ಲಿ ಪತ್ರ ಸಿಗುತ್ತೆ, ಅದನ್ನ ಈಶ್ವರಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ರೀತಿಯ ಮಗನಾದ ಶಿವರಾಮನಿಗೆ ಅಂತ ಓದ್ತಾ ಇರ್ತಾಳೆ. ಅಷ್ಟರೊಳಗಡೆ ಶಿವರಾಮನ ಹೆಂಡತಿ ಪತ್ರನ ಕಿತ್ಕೊಂತಾಳೆ, ಕೊಡಿಲಿ ಸಾವಿತ್ರಿ ಅಂತ ಹೇಳಿ. ಅತ್ತೆ ಇದನ್ನ ನಿಮ್ಮ ಅಣ್ಣಂಗೆ ಬರ್ದಿರೋದು, ಅದೇನೇ ಇದ್ರೂ ಅವರೇ ಓದ್ತಾರೆ, ನೀವು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲ ಹೋಗ್ತಾರೆ. ಅದರಲ್ಲಿ ಈಶ್ವರಿ ಮಾತ್ರ ಹೋಗೋದಿಲ್ಲ. ಹೋಗ್ಬೇಕಾದ್ರೂ ನೀನ್ ದೊಡ್ಡ ಮಗನೇ ಹೆಚ್ಚು ಅನ್ನೋದನ್ನ ಸಾಬೀತ್ ಮಾಡ್ಬಿಟ್ಟೆ ಅಲ್ವಾ ಅಂತ ಹೇಳ್ಕೊಂತಿರ್ತಾಳೆ. ಅಷ್ಟರೊಳಗಡೆ ಚಿತ್ರ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಹೋಗ್ತಾರೆ. ನಂತರ ಪತ್ರನ ತಗೊಂಡೋಗಿ ಶಿವರಾಮೇಗೌಡನ ಕೈ ಕೊಟ್ರೆ ಶಿವರಾಮೇಗೌಡ ಗೋವಿಂದನ್ ಕೈ ಕೊಟ್ಬಿಟ್ಟು ಗೋವಿಂದ ಏನಿದೆ ಅನ್ನೋದನ್ನ ನೀನೇ ಓದು ತಿಳಿಸ್ಲಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಗೋವಿಂದ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನ ಪ್ರೀತಿಯ ಮಗನಾದ ಶಿವರಾಮನಿಗೆ ನಿನ್ನ ತಾಯಿ ಭಾಗೀರಥಿ ಬರೆಯುತ್ತಿರುವ ಕೊನೆಯ ಪತ್ರ. ನನಗೆ ಯಾವುದೇ ಕೊರತೆ ಇಲ್ಲದಂತೆ ನೀನು ಹಾಗೂ ನಿನ್ನ ಹೆಂಡತಿ ಗೋವಿಂದ ಹಾಗೂ ಈ ಕುಟುಂಬದಲ್ಲಿರುವ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಾ. ಇಂತಹ ಕುಟುಂಬ ಸಿಗುವುದಕ್ಕೆ ನಾನೆಷ್ಟೋ ಪುಣ್ಯ ಮಾಡಿದ್ದೀನಿ. ಹಾಗೆ ನನಗೆ ಇನ್ನೊಂದು ಜನ್ಮ ಅನ್ನೋದಿದ್ರೆ ನಾನು ಇದೇ ಮನೆಯಲ್ಲಿ ಹುಟ್ಟಬೇಕು. ಆದರೆ ಭದ್ರ ನನ್ನನ್ನ ಕೊರಗಂಗ್ ಮಾಡ್ಬಿಟ್ಟ. ಅವನು ಅವನ ಹೆಂಡತಿಯ ಜೊತೆ ಯಾವಾಗಲೂ ಜಗಳವಾಡುತ್ತಿದ್ದ. ಇದು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅವನು ಅವನ ಹೆಂಡತಿಯ ಜೊತೆ ಸೇರಿ ಬಾಳದೆ ಒಬ್ಬಂಟಿಯಾಗಿ ಬಾಳುತ್ತಾ ಇರುವುದು ಮತ್ತು ಡೈವೋರ್ಸ್ಗೆ ಅರ್ಜಿಯನ್ನು ಹಾಕಿರುವುದು ನನ್ನ ಮನಸ್ಸಿಗೆ ನನಗೆ ಶಾನೆನೇ ನೋವು ಕೊಟ್ಬಿಡ್ತು. ಗಂಡ ಹೆಂಡತಿಗೆ ಜಗಳ ಬರುವುದು, ಗಂಡ ಹೆಂಡತಿ ಬೇರೆ ಬೇರೆಯಾಗಿರುವುದು ಹೊಸತೇನಲ್ಲ. ಆದರೆ ಈ ರೀತಿ ಜಗಳ ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಶಾಪನೇ ಇರಬೇಕು. ಆದ್ರೆ ನಾವ್ ಯಾವತ್ತೂ ಸಂಬಂಧ ಕಳ್ಕೋಬೇಕು ಅಂತ ಯೋಚನೆನೂ ಮಾಡಿಲ್ಲ. ಆದ್ರೆ ನಮ್ಮಿಬ್ರು ಮಧ್ಯದಲ್ಲಿ ಅದೇ ಪ್ರೀತಿ, ಅದೇ ಅಕ್ರೆ ಯಾವತ್ತೂ ನಾವು ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ. ನಮ್ಮ ತಪ್ಪನ್ನ ನಾವು ಅರ್ಥ ಮಾಡ್ಕೊಂಡು ಕೊನೆಯಲ್ಲಿ ತುಂಬಾ ಚೆನ್ನಾಗಿ ಸುಖವಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಬಾಳಿದ್ವಿ.
ಒಸಿ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡಿದ್ರೆ 108 ದಾರಿ ಸಿಗ್ತವೆ. ಆದ್ದರಿಂದ ನನ್ನ ಮಗನಾದ ಶಿವರಾಮನನ್ನು ಮೊಮ್ಮಗನಾದ ಭದ್ರನನ್ನು ಪಾದ ಮುಟ್ಟಿ ಕೇಳ್ಕೊಂತೀನಿ. ದಯವಿಟ್ಟು ವಿದ್ಯಾಳನ್ನು ಕ್ಷಮಿಸಿ ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡು ಭದ್ರನ್ನ ಅವಳ ಜೊತೆ ಕೊನೆ ತನಕ ಬಾಳೋ ಥರ ಮಾಡಿ. ಇದು ನನ್ನ ಕೊನೆಯ ಆಸೆ. ನನ್ನ ಮೇಲೆ ಅಕ್ಕರೆ ಇದ್ದರೆ ನನ್ನ ದೇಹವನ್ನು ಎತ್ತಿಕೊಂಡು ಹೋಗುವ ಮೊದಲು ವಿದ್ಯಾ ಇದಕ್ಕೆ ಒಪ್ಕೊಳ್ತಾಳೆ. ನನ್ನ ಮೊಮ್ಮಗ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಬಯಸೋದಾದ್ರೆ ವಿದ್ಯಾಳನ್ನ ಕ್ಷಮಿಸಿ ಅವಳ ಜೊತೆ ಕೊನೆ ತನಕ ಸಂತೋಷವಾಗಿ ಬಾಳ್ತಾನೆ. ನನ್ನ ಹೆಣ ಎತ್ತೋದಕ್ಕೆ ಮುಂಚೆ ನಾನು ಮುಂದೆ ಹಾಗಿರ್ತೀವಿ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡಬೇಕು. ಹಾಗೆ ನಾನು ಕೆಳಗೆ ಬರೆದಿರುವ ಪ್ರತಿಜ್ಞೆಯನ್ನು ನನ್ನ ಮಗ ಶಿವರಾಮ ಓದಬೇಕು. ಅದಕ್ಕೆ ಭದ್ರ ಹಾಗೂ ವಿದ್ಯಾ ಪ್ರಮಾಣ ಮಾಡಿ ಇಬ್ಬರೂ ಸೇರಿ ಬಾಳುವ ನಿರ್ಧಾರ ಮಾಡಬೇಕು. ಶಿವರಾಮ ಓದಬೇಕಾಗಿರುವ ಪ್ರತಿಜ್ಞೆ ಏನೆಂದರೆ ಹೇಳ್ಬಿಟ್ಟು ಅದನ್ನು ಶಿವರಾಮೇಗೌಡ ಅವರು ಓದ್ತಾರೆ. ಅದಕ್ಕೆ ತಕ್ಕಂತೆ ವಿದ್ಯಾ ಹಾಗೆ ಭದ್ರ ಇಬ್ಬರು ಕೂಡ ಪ್ರಮಾಣ ಮಾಡ್ತಾರೆ. ನಾವು ಯಾವತ್ತೂ ಕಿತ್ತಾಡೋದಿಲ್ಲ, ಎಂದಿಗೂ ಜೊತೆಯಾಗಿ ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಾವಿತ್ರಿ ಹಾಗೆ ಈಶ್ವರಿ ಕಿರಿಕ್ ತೆಗಿತಾರೆ. ಭದ್ರನ ಹೊಟ್ಟೆನಲ್ಲಿರೋ ಮಗು ನಂದಲ್ಲ ಅಂತ ಹೇಳ್ಬೇಕಾದ್ರೆ ಹೇಗೆ ಒಟ್ಟಿಗೆ ಬಾಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಆಗ ಶಿವರಾಮೇಗೌಡರು ಇದು ಅಮ್ಮನ ಕೊನೆ ಆಸೆ ಆಗಿರೋದ್ರಿಂದ ಇದರಂತೆ ನಾವು ನಡ್ಕೊಳ್ಳೇಬೇಕು, ಭದ್ರ ಹಾಗೆ ವಿದ್ಯಾ ಚೆನ್ನಾಗಿ ಒಟ್ಟಿಗೆ ಒಂದಾಗಿ ಬಾಳಲೇಬೇಕು ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ಒಪ್ಕೊಂಡು ಒಂದಾಗಿ ಬಾಳಲಿಕ್ಕೆ ಒಪ್ಕೊಳ್ತಾರೆ. ಹಾಗೆ ಪ್ರಮಾಣ ಕೂಡ ಮಾಡ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಒಂದು ಸಂಚಿಕೆ ತಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ಮುಖಾಂತರ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕಾಗಿ.